ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ರಿಸಲ್ಟ್ ಅಂತೂ ಬಂದುಬಿಡ್ತು. ಬೆಳಗ್ಗಿಂದ ಬರೀ ರಿಸಲ್ಟ್ ನೋಡೋದ್ರಲ್ಲಿಯೇ ಸಮಯವನ್ನು ಕಳೆದುಬಿಟ್ರೆ, ಆದರೆ ಯಾರು ಕೂಡ ಅಂಕಗಳು ಕಡಿಮೆ ಬಂದಿದ್ದಾವೆ, ಇದಕ್ಕೆ ಏನು ಮಾಡೋಣ ಅಂತ ಸ್ವಲ್ಪ ಯೋಚನೆ ಕೂಡ ಮಾಡ್ತಾ ಇಲ್ಲ. ಸಮ್ ಆಫ್ ದೆಮ್ ದೇ ಆರ್ ಸ್ಯಾಟಿಸ್ಫೈಡ್, ಅದರಲ್ಲೇ ತೃಪ್ತಿಯನ್ನು ಪಡೀತಾ ಇದ್ದಾರೆ. ಅಂಥವರಿಗೆ ಏನೆಲ್ಲ ತೊಂದರೆಗಳಾಗ್ತವೆ ಅಂತ ನಾನು ನಿಮಗೆ ಸ್ವಲ್ಪ ತಿಳಿಸ್ತಾ ಹೋಗ್ತಾನೆ. ಯಾಕಂದರೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ನಿಮ್ಮನ್ನು ಮೋಟಿವೇಟ್ ಮಾಡಲಿಕ್ಕೆ, ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಿಮಗೆಲ್ಲ ಪ್ರಚೋದನೆಯನ್ನು ಕೊಡಲಿಕ್ಕೆ, ಎಕ್ಸಾಮ್ ಟು ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಕಟ್ಟಬೇಕು ಅಂತ ಹೇಳಲಿಕ್ಕಾಗಿ. ನೋಡಿ ವಿದ್ಯಾರ್ಥಿಗಳೇ, ಇವತ್ತು ಸಿಕ್ಕಂಥ ಅವಕಾಶ ನಾಳೆ ಸಿಗಲ್ಲ. ಯಾಕಂದರೆ ನಿಮಗೆ ಎಕ್ಸಾಮ್ 3 ಇಲ್ಲ, ಎಕ್ಸಾಮ್ 2ನೇ ಕೊನೆಯ ಎಕ್ಸಾಮ್ ಆಗಿದೆ. ಇಂಥ ಅವಕಾಶ, ಇದನ್ನು ನಾವು ಸುವರ್ಣ ಅವಕಾಶ ಅಂತ ಕರಿತೀವಿ. ಆಯಿತಾ, ಬೆಸ್ಟ್ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಬರೀತಿರೋ ಬಿಡ್ತಿರೋ ಅದು ಸೆಕೆಂಡರಿ ಸರ್, ಮೊದಲು ಎಕ್ಸಾಮ್ 2 ಕಟ್ಟಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಿಮಗೆಲ್ಲರಿಗೂ ಕೂಡ ಡೌಟ್ ಇದೆ, ಸರ್ ಎಕ್ಸಾಮ್ 2 ಏನೋ ಕಟ್ಟಿಬಿಡ್ತೀವಿ ನೀವು ಹೇಳ್ತೀರಾ, ಹಾಗಿದ್ರೆ ಎಕ್ಸಾಮ್ 2ಗೆ ಏನಾದರೂ ಮಾಡಲ್ ಕ್ವಶನ್ ಪೇಪರ್ ಮತ್ತೆ ಏನಾದರೂ ಬೋರ್ಡ್ ವತಿಯಿಂದ ರಿಲೀಸ್ ಮಾಡಿ ಕೊಡ್ತಾರಾ, ಬೋರ್ಡ್ ವತಿಯಿಂದ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾರಾ, ಅಥವಾ ಎಕ್ಸಾಮ್ 2ಗೆ ಏನಾದರೂ ಹೊಸದಾಗಿ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡ್ತಾರಾ? ಇಂತಹ ಎಲ್ಲ ಡೌಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಜೊತೆಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ಇದರಲ್ಲೇ ಹೇಳ್ತಾ ಹೋಗ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಎಕ್ಸಾಮ್ 2 ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ನಡೆಯುತ್ತಿರುವ ಏಪ್ರಿಲ್ ತಿಂಗಳಿನಲ್ಲಿ, ಏಪ್ರಿಲ್ ಅಲ್ವಾ, 25ನೇ ತಾರೀಕಿನಿಂದ ನಿಮಗೆ ಪ್ರಾರಂಭ ಆಗುತ್ತೆ ನಿಮ್ಮ ಕನ್ನಡ ಎಕ್ಸಾಮ್. ಮೊದಲನೆಯ ಪರೀಕ್ಷೆ ಆಗಿರುತ್ತೆ. ಹಾಗಿದ್ರೆ ಈ ಎಕ್ಸಾಮಿಗೆ ಎಕ್ಸಾಮ್ 2 ಬರೆಯುವಂಥ ವಿದ್ಯಾರ್ಥಿಗಳು ಬರೀ ಫೇಲಾದವರು ಬರೀಬೇಕಾ ಎಕ್ಸಾಮ್ 2 ಅಂತ ಡೌಟ್ ಇದ್ದರೆ ಆ ಡೌಟನ್ನು ತೆಗೆದುಹಾಕಿ. ಪಾಸ್ ಆದವರು ಬರಿಬೋದು, ಫೇಲಾದವರು ಬರಿಬೋದು, ಅರ್ಥ ಆಗುತ್ತಾ, ಕಡಿಮೆ ಮಾರ್ಕ್ಸ್ ಬಂದವರು ಬರಿಬೋದು, ಎಲ್ಲರೂ ಕೂಡ ಬರೆಯಬಹುದು. ಇಟ್ ಈಸ್ ಓಪನ್ ಟು ಆಲ್. ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ಫ್ರೆಶ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ರಿಪೀಟರ್ಸ್ಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಎಕ್ಸಾಮ್ ಓಪನ್ ಆಗಿರುತ್ತೆ. ಓಪನ್ ಅಂದರೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಹಾಗಿದ್ರೆ ಮಾಡಲ್ ಕ್ವಶನ್ ಪೇಪರ್ ಏನಾದರೂ ನಿಮಗೆ ಹೊಸದಾಗಿ ಕೊಡ್ತಾರಾ? ಯಾಕಂದರೆ ಎಕ್ಸಾಮ್ 1ಗೆ 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದರು. ನೋಡಿ ವಿದ್ಯಾರ್ಥಿಗಳೇ, ಅದೇ 3 ಮಾಡಲ್ ಕ್ವಶನ್ ಪೇಪರ್ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಎಕ್ಸಾಮ್ 2ಗೆ ಹೆಲ್ಪ್ ಆಗುತ್ತೆ. ಎಕ್ಸಾಮ್ 2ಗೆ ಅವೇ 3 ಮಾಡಲ್ ಕ್ವಶನ್ ಪೇಪರ್ ಏನು ನಿಮ್ಮ ಜೊತೆ ಇದ್ದಾವೋ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮ್ಮ ಹತ್ರ ಅದು ಇಲ್ಲ ಅಂದರೆ ಚಿಂತೆ ಮಾಡಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಅಥವಾ ಒಂದು ಕೆಲಸ ಮಾಡಿ, ಕಮೆಂಟ್ ಮಾಡಿ, ಸರ್ ಐ ನೀಡ್ 3 ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತ. ನಾನು ನಿಮ್ಮ ಕಮೆಂಟಿಗೆ ಅಥವಾ ನನ್ನ ಮೇಲ್ ಐಡಿ ದಯವಿಟ್ಟು ಬರ್ಕೊಂಡ್ರೆ ಬಹಳ ಒಳ್ಳೆಯದು ಸರ್. ALLINONE1PDF99@gmail.com ಇದು ನನ್ನ ಮೇಲ್ ಐ ಡಿ ಸರ್. ದಯವಿಟ್ಟು ಈ ಒಂದು ಮೇಲ್ ಐ ಡಿಗೆ ಯಾರ ಹತ್ರ ಈ 3 ಮಾಡಲ್ ಕ್ವಶನ್ ಪೇಪರ್ ಇಲ್ವೋ ಅಥವಾ ಕೀ ಆನ್ಸರ್ ಇಲ್ವೋ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ನನಗೆ ಒಂದು ಮೇಲ್ ಮಾಡಿ, ನಿಮ್ಮ ಹೆಸರು ಬರೆದು, ಯಾವ ಕ್ಲಾಸ್ ಅಂತ ಬರೆದು, ನಿಮ್ಮ ಅಂಕಗಳು ಎಷ್ಟು ಬಂದಿದ್ದಾವೆ, ತಾವುಗಳು ಎಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದೀರಾ ಅಂತ. ಜೊತೆಗೆ ಬ್ಲೂ ಪ್ರಿಂಟ್ ಅಂತ. ಸರ್ ನಮ್ಮ ಎಕ್ಸಾಮ್ 2ಗೆ ಏನಾದರೂ ಹೊಸದಾಗಿ ಬ್ಲೂ ಪ್ರಿಂಟ್ ಬಿಡ್ತಾರಾ? ಇಲ್ಲ ಕಣ್ರೋ, ಇಷ್ಟು ದಿನ ನೀವೇನು ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ಓದಿರಲ್ವಾ, ಸಬ್ಜೆಕ್ಟ್ ವೈಸ್ ಸಿಂಗಲ್ ಬ್ಲೂ ಪ್ರಿಂಟ್, ಅದೇ ಒಂದು ಬ್ಲೂ ಪ್ರಿಂಟನ್ನು ಏನು ಸರ್ ಸಿಂಗಲ್ ಬ್ಲೂ ಪ್ರಿಂಟ್ ಅಂತ ಹೇಳ್ತೀರಾ? ಹೌದು, ಲಾಸ್ಟ್ ಇಯರ್ 3 ಬ್ಲೂ ಪ್ರಿಂಟ್ ಇತ್ತು. ಈ ವರ್ಷ ನಿಮಗೆ ಬಹಳ ಲಕ್ಕಿ ಫೆಲೋಸ್ ಯು ಪೀಪಲ್, ಆಯಿತಾ. ನೋಡಿ, ಒಂದೇ ಒಂದು ಬ್ಲೂ ಪ್ರಿಂಟ್, ಅದೇ ಸೇಮ್ ಬ್ಲೂ ಪ್ರಿಂಟ್ ಇರುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಬ್ಲೂ ಪ್ರಿಂಟ್ ಬೇಕಿದ್ದವರು ಡೌನ್ಲೋಡ್ ಮಾಡಿಕೊಳ್ಳಿ, ಉಚಿತವಾಗಿ ಇರುತ್ತೆ. ಹಾಗಿದ್ರೆ ಸರ್ ಎಕ್ಸಾಮ್ 2 ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ನಾನು 21 ತಗೊಂಡಿದ್ದೆ ಇಂಗ್ಲೀಷಲ್ಲಿ, ನಾನೀಗ ಏನು ಮಾಡಬೇಕು ಅಂದರೆ ದಯವಿಟ್ಟು 24 ಟಾರ್ಗೆಟನ್ನು ಇಟ್ಕೊಬೇಡ್ರೋ. 80 ಔಟ್ ಆಫ್ 80 ಟಾರ್ಗೆಟ್ ಇಟ್ಕೊಂಡು ನನ್ನ 2 ವಿಡಿಯೋ ನೋಡಿದರೆ ಸಾಕು, ಜೀವನದಲ್ಲೂ ಕೂಡ ತಾವುಗಳು ಯಾವುದೇ ಕಾರಣಕ್ಕೂ ಇಂಗ್ಲೀಷಲ್ಲಿ ಫೇಲ್ ಆಗೋದೇ ಇಲ್ಲ. ಇಷ್ಟು ನಾನು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಅಂದರೆ ಡೂ ಸಮಥಿಂಗ್, ಆಯಿತಾ. ಎಕ್ಸಾಮನ್ನು ಕಟ್ಟಿ. ಇದು 24 ಅಂತ ಬರೆದಿರುವಂಥದ್ದು ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ವಿತೌಟ್ ಪ್ರಾಕ್ಟಿಕಲ್ ಅಂದರೆ ಕನ್ನಡ, ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜಸ್ಸು, ಜೊತೆಗೆ ಹಿಸ್ಟ್ರಿ ಆಗಿರ್ಬೋದು, ಅಕೌಂಟೆನ್ಸಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ನಿಮ್ಮ ಅದರ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ 24. 80ಗೆ 80ಕ್ಕೆ 24 ಮಾರ್ಕ್ಸ್ ತೆಗಿಲೇಬೇಕು. ಎದರಲ್ಲಿ ತೆಗಿಬೇಕು ಸರ್? ಥಿಯರಿ ಎಕ್ಸಾಮಲ್ಲಿ ಕಂಪಲ್ಸರಿಗೆ 24 ಬಂದರೆ ಮಾತ್ರ ಪಾಸು. ಇಲ್ಲಾಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ 21 ಬಂದಿದ್ದರೆ NC ಅಂತ ಹಾಕಿರ್ತಾರೆ. ಇದನ್ನು ತಾವುಗಳು ನೆನ್ಪಿಟ್ಕೋಬೇಕು. NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. ಅರ್ಥ ಆಗುತ್ತಾ? ಫೇಲ್ ಆಗಿದ್ದೀರಾ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು. ಎಕ್ಸಾಮ್ 2 ಬರೀರಿ, ಪ್ರತಿಯೊಬ್ಬರು ಕೂಡ ಬರೀರಿ. 70 ಬಂದವರು ಬರೀರಿ, 60 ಬಂದವರು ಬರೀರಿ, ಬರೀ 24 ಬಂದವರು ಕೂಡ ಎಲ್ಲರೂ ಕೂಡ ಬರೀರಿ. ಸರ್ 2 ಮಾರ್ಕ್ಸ್ ಜಾಸ್ತಿ ಆದರೂ ನಿಮ್ಗೆ ಏನು ಚೇಂಜ್ ಆಗುತ್ತೆ ಜೀವನದಲ್ಲಿ ಮುಂದೆ ಅಂತ ಹೇಳ್ಕೊಡ್ತೇನೆ. ಇಲ್ಲಿದೆ ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ.
21 ಅಂತ ಈ ಕಡೆ ಬರೆದಿದ್ದೀನಿ. 21 ಅಂದರೆ ಯಾರಿಗೆ ಗೊತ್ತಾ? ವಿತ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್. ಇದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯೋ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ನೂ 2 ಸಬ್ಜೆಕ್ಟ್ಗಳಿದ್ದಾವೆ ಆಯಿತಾ. ಅಂತಹ ಏನಂತೀರ ತಾವುಗಳು ಸಬ್ಜೆಕ್ಟ್ಗಳಿಗೆ 21 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇದು ಸಾಕು ಅನಿಸುತ್ತೆ. ಹಾಗಿದ್ರೆ ಈಗ ನಾನು ನಿಮಗೆ ಕೊಡುವಂಥದ್ದು ಇದು ಬಹಳ ಇಂಪಾರ್ಟೆಂಟು. ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳ, ಜೀವನದಲ್ಲೂ ಮರಿಬಾರ್ದು ನೀವು ಆಯಿತಾ. ಇಮ್ಯಾಜಿನ್ ನೀವು ಇವತ್ತು ರಿಸಲ್ಟ್ ನೋಡಿದ್ದೀರಾ, ನಿಮ್ಮ ಟೋಟಲ್ಲು 600ಕ್ಕೆ 350 ಅಂಕಗಳನ್ನು ತೆಗೆದುಕೊಂಡಿದ್ದೀರಾ. 350 ನಿಮ್ಮ ಟೋಟಲ್ಲು, ಅಥವಾ 350 ಒಳಗಡೆ ಇದೆ ಅಂದ್ಕೊಳ್ಳಿ. 350 ಹತ್ತತ್ರ ಬಂದಿದ್ದೀರಾ. ನಿಮ್ಮ ರಿಲೇಟಿವ್ಸು, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ನಿಮ್ಗೆ ಕೇಳ್ತಾ ಇದ್ದಾರೆ, ಎಷ್ಟೋ ಏನೋ ಪರ್ಸೆಂಟೇಜು ಅಂತ. ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ ಅಂತ ಹೇಳಿದರೆ ಬಾಯೇ ಓಪನ್ ಆಗಲ್ಲ ಹೇಳೋಕ್ಕೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಚಿಕ್ಕಪ್ಪ, ಇವರೆಲ್ಲರೂ ಕಾಲ್ ಮಾಡಿ ಕೇಳ್ತಿರ್ತಾರೆ, PUC ಎಷ್ಟಾಯಿತು ಪರ್ಸೆಂಟೇಜು ಅಂತವ್ರೆ, ಅಥವಾ ಏನು ಡಿಸ್ಟಿಂಕ್ಷನ್ ಬಂದೆಯೋ, ಫಸ್ಟ್ ಕ್ಲಾಸೋ ಸೆಕೆಂಡ್ ಕ್ಲಾಸು ಅಂತ. ಇದೇನು ಗೊತ್ತಾ? ಸೆಕೆಂಡ್ ಕ್ಲಾಸ್ ಅಂತ. ಸೆಕೆಂಡ್ ಕ್ಲಾಸ್ ಕಣ್ರಿ. ಇಮ್ಯಾಜಿನ್ 10 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿರ್ತಿದ್ರೆ, 360 ಬಂದಿರ್ತಿದ್ರೆ ಕಾಲರ್ ರೇಸ್ಕೊಂಡು ಹೇಳ್ತಿದ್ರಿ, ಚಿಕ್ಕಪ್ಪ ಫಸ್ಟ್ ಕ್ಲಾಸಲ್ಲಿ ನಾನು ಪಾಸಾಗಿದ್ದೀನಿ ಅಂತ. ಸರ್ ನಾನು ಫಸ್ಟ್ ಕ್ಲಾಸಲ್ಲಿ PUC ಸೈನ್ಸ್ ತೊಗೊಂಡು ಪಾಸಾಗಿದ್ದೀನಿ ಅಂತ ಮೆರೆದಾಡ್ತೀರಾ. ಫಸ್ಟ್ ಕ್ಲಾಸಿಗೆ ಎಷ್ಟು ಮಾರ್ಕ್ಸ್ ಕಡಿಮೆ ಆಯಿತು? 10 ಮಾರ್ಕ್ಸು. 10 ಮಾರ್ಕ್ಸಲ್ಲಿ ತಾವುಗಳು ಸಮಾಜದಲ್ಲಿ ಗೌರವವನ್ನೇ ಕಳ್ಕೊತಾ ಇದ್ದೀರಾ. ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗ್ಯಾನಂತ ವರ್ಷ ಇಡೀ ಓದಿ ಒಳ್ಳೆ ಕಾಲೇಜಿಗೆ ಹೋಗಿ ಅಂತ ಉಗಿತವ್ರೆ. 10 ಮಾರ್ಕ್ಸ್ ಬಂದಿರ್ತಿದ್ರೆ ಫಸ್ಟ್ ಕ್ಲಾಸ್ ಅಂತ ನಿಮ್ಮ ಅಪ್ಪಾಜಿನೂ ಕೂಡ ಎಲ್ಲರ ಹತ್ರ ನನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸಾಗೇನೆ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 1 ಮಾರ್ಕ್ಸ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾಗಿ ನನ್ನ ಮಾತನ್ನು ಕೇಳಿ, ಯಾರೆಲ್ಲ ಬಿಲೋ ಅಂದರೆ ಫಸ್ಟ್ ಕ್ಲಾಸ್ ಒಳಗಡೆ ಇದ್ದೀರೋ, 360 ಒಳಗಡೆ ತಗೊಂಡಿದ್ದೀರೋ, ಫಾರ್ ಎಕ್ಸಾಂಪಲ್ ಇದೇ ಈಗ 359 ಬಂತು ಅಂದ್ಕೊಳ್ಳಿ, ಒಂದೇ 1 ಮಾರ್ಕ್ಸ್ ಕಡಿಮೆ ಇದ್ದರೂ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿರಾ ಅಂತ. ಒಂದೇ 1 ಮಾರ್ಕ್ಸ್ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಟ್ರಾ ಬಂದಿರ್ತಿದ್ರೆ, ತಾವುಗಳು ಚೆನ್ನಾಗಿ ಬರೆದಿರ್ತಿದ್ರೆ ತಾವು ಫಸ್ಟ್ ಕ್ಲಾಸ್ ಅಂತ ಅನಿಸ್ಕೊಂತಿದ್ರಿ. ಅದೇ ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೇನೆ, ಬೇಜಾರಾಗಬೇಡಿ. ಏನೂ ಇಲ್ಲ, ಉದ್ದೇಶ ನಂದು ನಿಮ್ಮನ್ನು ಪ್ರವೋಕ್ ಮಾಡಬೇಕು, ನಿಮ್ಮನ್ನು ಒಳ್ಳೆ ದಾರಿಗೆ ತೊಗೊಂಡೋಗ್ಬೇಕು. ಯಾಕಂದರೆ ದಿಸ್ ಮಾರ್ಕ್ಸ್ ಕಾರ್ಡ್ ಈಸ್ ವೆರಿ ವ್ಯಾಲ್ಯೂಯಬಲ್. ಈ ಸೆಕೆಂಡ್ ಇಯರ್ PUC ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ಜೀವನದಲ್ಲಿ ತಾವುಗಳು ಸಂತೋಷಗಳನ್ನು ಕಾಣ್ಬೋದು, ತಾವುಗಳು ಹಲವಾರು ದಾರಿಗಳನ್ನು ಕಾಣ್ಬೋದು. ಯಾಕಂದರೆ ಅಡ್ಮಿಷನಿಗೆ ತಾವುಗಳು ಹೈಯರ್ ಕೋರ್ಸ್ ಅಡ್ಮಿಷನಿಗೆ ಹೋದಾಗ ಮೊದಲು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಕೇಳಲ್ಲ ಅವರು, ತಮ್ಮ PUC ಸೆಕೆಂಡ್ ಇಯರ್ನಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀಯಾ. ಯಾಕಂದರೆ ನಮ್ಮ ದೊಡ್ಡ ಕಾಲೇಜ್ ನಮ್ಮ ಕಾಲೇಜಲ್ಲಿ ನಿಮ್ಗೆ ಅಡ್ಮಿಷನ್ ಬೇಕು ಅಂದರೆ ನಿನ್ನ ಮಾರ್ಕ್ಸ್ ಹೇಳು ಅಂತ ನಿಮ್ಮ ತಂದೆ ತಾಯಿ ಎದುರು ನಿಮ್ಮನ್ನು ಕೇಳ್ತಾರೆ, ಅವ್ರನ್ನ ಕೇಳಲ್ಲ. ಉಗಿತಾರೆ ಪ್ರಿನ್ಸಿಪಲು. ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಸಮಾಜದಲ್ಲಿ ನಮಗೆ ಗೌರವ ಬೇಕು ಅಂದರೆ ಒಳ್ಳೆ ಅಂಕಗಳು ಬರಬೇಕು. ಈಗ 500 ಮಾರ್ಕ್ಸ್ ತಗೊಂಡಿದ್ದೀರಾ ಅಂದ್ಕೊಳ್ಳಿ, 600ಗೆ 500 ತಗೊಂಡಿದ್ದೀರಾ. ಕಾಲಲ್ಲಿ ಇರಿಸ್ಕೊಂಡು ಖುಷಿಯಾಗಿ ಓಡಾಡ್ತಾ ಇದ್ದೀರಾ. ಯಾಕ್ರೋ ಬರೀ 500 ತಗೊಂಡಿದ್ದೀರಾ? ಇಮ್ಯಾಜಿನ್, ಇದು ಫಸ್ಟ್ ಕ್ಲಾಸ್ ಅಂತಲೇ ಹೇಳ್ಕೋಬೇಕು, ಬಿಟ್ಟರೆ ಮತ್ತೇನು ಹೇಳಕ್ಕೆ ಬರೋಲ್ಲ ನೀವು. ನನ್ನ ಮಗ ಒಂದು 80% ಮಾಡೇನೆ, 80 ಅನ್ನೋಕ್ಕೂ ಡಿಸ್ಟಿಂಕ್ಷನಲ್ಲಿ ಪಾಸಾಗೇನೆ ಅನ್ನೋಕ್ಕೂ ಭಾಳ ವ್ಯತ್ಯಾಸ ಇದೆ. ಡಿಸ್ಟಿಂಕ್ಷನ್ ಅಂದರೆ ಆ ಗೌರವ, ನಿಮ್ಮ ಅಪ್ಪಾಜಿ ಅಮ್ಮಕ್ಕೆ ಸಿಗುವಂಥ ಬೆಲೆ ಇದೆ ಅಲ್ವಾ ಸಮಾಜದಲ್ಲಿ, ಬೇರೆ. ಅವ್ರಿಗೆ ತಗೊಂಡು ಏನು ಮಾಡ್ತೀರಾ, ನಿಮಗೆ ಸಿಗುವಂತಹ ಆ ಗೌರವನೂ ಕೂಡ ಬೇರೆ. ನೀವು ನಿಮ್ಮ ಕಾಲೇಜಿಗೆ ಹೋದಾಗ ನಿಮ್ಮ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿದಾಗ, ಮಗ ಡಿಸ್ಟಿಂಕ್ಷನ್ಗೆ ಪಾಸಾದೆ ಅಂತ. ಎಷ್ಟು ಮಾರ್ಕ್ಸ್ ಕಡಿಮೆ ಇದೆ ಗೊತ್ತಾ ಇಲ್ಲಿ ಡಿಸ್ಟಿಂಕ್ಷನಿಗೆ? ಕೇವಲ 510 ಮಾರ್ಕ್ಸು ಡಿಫ್ರೆನ್ಸ್ ಆಗ್ತಾಯಿದೆ. ಅಂದರೆ 10 ಮಾರ್ಕ್ಸು ಡಿಫ್ರೆನ್ಸ್ ಆಗ್ತಾಯಿದೆ. ಈ 10 ಮಾರ್ಕ್ಸು ಕರೆಕ್ಟಾಗಿ ಬಂದಿರ್ತಿದ್ರೆ ವಿದ್ಯಾರ್ಥಿಗೆ, ಸ್ವಲ್ಪ ಯೋಚನೆ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ. 85% ದಾಟಿ ವಿದ್ಯಾರ್ಥಿ ಖುಷಿಯಾಗಿ, ಸರ್ ನಾನು ಸೆಕೆಂಡ್ ಇಯರ್ PUC ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಯಾವಾಗ ಗೊತ್ತಾ? ಬರೀ 10 ಮಾರ್ಕ್ಸು. ಈ 10 ಮಾರ್ಕ್ಸು ಯಾರಿಗೆ ಕಡಿಮೆ ಆಗಿದೆಯೋ ಅಂಥ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು ಇಷ್ಟೇ ನಾನು. ನೋಡಿ ಸರ್, ಜಾಸ್ತಿ ದುಡ್ಡಿರಲ್ಲ, ತಲೆ ಕೆಡ್ಸ್ಕೊಬಿಡಿ. 175 ರೂಪೀಸು ಅಥವಾ 200 ರೂಪೀಸ್ ಇರುತ್ತೆ ಒಂದು ಸಬ್ಜೆಕ್ಟಿಗೆ ಅಷ್ಟೇ. 200 ರೂಪಾಯಿ ಒಳಗಡೆ ಸರ್ ಕಟ್ಟಿ ಓದಬೇಕು. ಓದಿದಾಗ ತಾವುಗಳು ಒಳ್ಳೆ ಅಂಕಗಳನ್ನು ತೆಗಿಬೋದು ಆಯಿತಾ. ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲೂ ಕೂಡ ನಿಮಗೆ ರಿಪೀಟರು, ಎಕ್ಸಾಮ್ 2 ಬರ್ದಾನೆ ಅವನು ಅಂತ ಎಲ್ಲೂ ಹಾಕಲ್ಲ. ಏನು ಕೂಡ ಎಲ್ಲೂ ಪ್ರೂಫೇ ಇರಲ್ಲ ಎಕ್ಸಾಮ್ 2 ಬರ್ದಿರಾ ಅಂತ. ಎಕ್ಸಾಮ್ 2 ಖುಷಿಯಾಗಿ ಬರ್ಕೊಂಡು ಆಮೇಲೆ ನೀವು ಮಾರ್ಕ್ಸ್ ಕಾರ್ಡ್ ಬಂದಮೇಲೆ ಎಲ್ಲರಿಗೂ ಎಕ್ಸಾಮ್ 1ನಲ್ಲೇ ಮಗ ನಾನು ಪಾಸಾಗಿದ್ದು ಅಂತ ತೋರಿಸ್ಬೋದು. ಯಾಕಂದರೆ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಾಮ್ 2 ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಎಕ್ಸಾಮ್ 1 ಮಾರ್ಕ್ಸ್ ಕಾರ್ಡ್ ಅಷ್ಟೇ. ಧನ್ಯವಾದಗಳು. ಸಂತೋಷವಾಗಿರಿ. ಪ್ರತಿಯೊಬ್ಬರು ಕೂಡ ಎಕ್ಸಾಮನ್ನು ಕಟ್ಟಬೇಕು. ನಾನು ನಿಮ್ಗೆ ಏನು ಓದಬೇಕು ಅಂತ ಹೇಳ್ತೀನಿ, ಯಾವ ರೀತಿಯಾಗಿ ಅಂಕಗಳನ್ನು ತೆಗಿಬೇಕು ಅಂತ ಹೇಳ್ತೀನಿ. ಯಾಕಂದರೆ ಎಡವಿದವನೇ
ಆಯಿತಾ. ಜೀವನದಲ್ಲಿ ಯಾರು ಎಳೆಯುತ್ತಾರೋ ಸಕ್ಸಸ್ ಯಾವಾಗ ಬರುತ್ತೆ ಅಂದರೆ ಫೇಲ್ಯೂರ್ ಇಸ್ ದ ಫಸ್ಟ್ ಸಕ್ಸಸ್ ಫಾರ್ ಸಕ್ಸಸ್ ಅಂತ. ಫೇಲ್ಯೂರ್ ಅನ್ನುವಂಥದ್ದೇ ಫಸ್ಟು ಸ್ಟೆಪ್ ಫಾರ್ ಸಕ್ಸಸ್ ಅಂತ. ಫಸ್ಟ್ ಸ್ಟೆಪ್ಪು ಈಗ ನೀವು 350 ಒಳಗಡೆ ಇರುವಂತಹ ವಿದ್ಯಾರ್ಥಿಗಳು ನಿಮಗೆ ಕೈ ಮುಗಿದು ಕೇಳ್ತೀನಿ ತಮ್ಮ ಎಕ್ಸಾಮ್ 2 ಕಟ್ರಿ, ಈ ಅವಕಾಶ ಸಿಗಲ್ಲ ಮತ್ತೆ ಬರೀಲಿಕ್ಕೆ. ಹಾರ್ಡ್ಲಿ ನಿಮಗೆ ಈಗ ಉಳಿದಿರುವಂಥದ್ದು ನೋಡಿ ಒಂದು 16 ದಿನದಲ್ಲಿ 2 ಸಬ್ಜೆಕ್ಟ್ ಕಟ್ಕೊಂಡು ಯಾವುದಾದ್ರೂ ಕಡಿಮೆ ಬಂದಿರೋದನ್ನು 8 ದಿನ ಸೇಮ್ ಸಬ್ಜೆಕ್ಟು ಕೂತ್ಕೊಂಡು ರಾತ್ರಿ ಹಗಲು ಓದಿ ಲೈಫಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಆ ಮಾರ್ಕ್ಸ್ ಕಾರ್ಡು ಒಮ್ಮೆ ಪ್ರಿಂಟಾಗಿ ಬಂತು ಅಂದರೆ ಮತ್ತೆ ಚೇಂಜ್ ಮಾಡೋದು ಬಹಳ ಕಷ್ಟ. ಯಾಕಂದರೆ ಈಗನೇ ಓದೋಕ್ಕಾಗಿಲ್ಲ ಅಂದವರು ಮುಂದಿನ ವರ್ಷ ನಾನು ಬರಿತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ನಾನು ನಿಮಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಕಮೆಂಟಲ್ಲಿ ಪಾಪ ರಿಪೀಟರ್ಸು ಅವ್ರಿಗೆ ಕೇಳಿ ಪಾಸ್ ಆಗೋಕ್ಕೂ ಆಗ್ತಾಯಿರಲ್ಲ. ದಯವಿಟ್ಟು ಫ್ಲೋನಲ್ಲಿದ್ದೀರಾ, ಎಕ್ಸಾಮ್ 2 ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.